ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ತಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರೊಡನೆ ಮಿಥಿಲೆಯತ್ತ ಸಾಗುತ್ತಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಅಹಲ್ಯೆಯು, ಅಂದರೆ ಯಾವ ಗೌತಮರ ಶಾಪದಿಂದಾಗಿ ಕಲ್ಲಾಗಿ ಬಿದ್ದಿದ್ದಳೋ ಆ ಅಹಲ್ಯೆಯ ಶಾಪ ವಿಮೋಚನೆಯಾಗಿದೆ. ಆಕೆಯ ಉದ್ಧಾರವಾಗುವುದರೊಂದಿಗೆ ಅವರು ಮುಂದಕ್ಕೆ ಸಾಗಿರುವಲ್ಲಿಗೆ ಪಾರಾಯಣವನ್ನು, ಅಂದರೆ ಯಾರು ತಿಂಗಳು ಪಾರಾಯಣವನ್ನು ಮಾಡುವರೋ ಅಲ್ಲಿಗೆ 7ನೆಯ ವಿಶ್ರಾಮವು ಮುಗಿದಿದೆ. 8ನೆಯ ಭಾಗವು ಅಲ್ಲಿಂದ ಆರಂಭವಾಗಿದೆ. ಈ ರೀತಿಯಾಗಿ ರಾಮ ಲಕ್ಷ್ಮಣರು ಮುಂದುವರಿದು ಮಿಥಿಲೆಯತ್ತ ಸಾಗುತ್ತಿರುವರು. ಆ ಮಿಥಿಲೆಯಲ್ಲೇ ಜನಕರಾಜನ ಪುತ್ರಿಯಾಗಿ ಪರಾಶಕ್ತಿಯು ಸೀತಾಮಾತೆಯ ಅವತಾರವನ್ನು ತಾಳಿ ಶ್ರೀರಾಮನ ಬರುವಿಕೆಗಾಗಿಯೇ ಕಾದಿರುವಳು. ಚಲೆ ರಾಮ ಲಕ್ಷ್ಮಣ ಮುನಿ ಸಂಗ ಗಯೇ ಜಹಾ ಜಗ ಪಾವನಿ ಗಂಗಾ ಗಾದಿಸೂನು ಸಬ್ ಕಥಾ ಸುನಾಯೇ ಜಹಿ ಪ್ರಕಾರ ಸುರ ಸರಿ ಮಹ ಆಯಿ ತಬ ಪ್ರಭು ಋಷೀನ್ಹ ಸಮೇತ ನಹಾಯೇ ವಿವಿಧ ದಾನ ಮಹಿ ದೇವನಿ ಪಾಯೇ ಹರ್ಷಿ ಚಲೇ ಮುನಿ ಬೃಂದ ಸಹಾಯ ಬೇಗಿ ಬಿದೇಹ ನಗರನಿ ಆರಾಯ ಪುರಿ ರಮ್ಯತಾರ ಜಾಮ ಜಬ देखी हर्षे अनुज समेत विशेषी बाशी कूप सरित सरनाना सलिल सुधा सम मनि सोपाना गुंजत मंजु मत रस भृंग कूजत कल बहु बरन विहंग बरन बरन बिकसे बन जाता त्रिविध ಸಮೀರ ಸಹ ಸದಾ ಸುಖದಾತ. ಶ್ರೀರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮುನಿಯೊಡನೆ ಸಾಗುತ್ತಿರುವಂತೆ ಲೋಕಪಾವನಿಯಾದ ಗಂಗಾ ತೀರಕ್ಕೆ ಬಂದರು. ಮುನಿಶ್ರೇಷ್ಠರಾದ ಗಾಧಿಪುತ್ರ ವಿಶ್ವಾಮಿತ್ರರು ದೇವನದಿಯಾದ ಗಂಗೆಯು ಭೂಲೋಕಕ್ಕೆ ಬಂದ ಕಥೆಯನ್ನು ವಿವರಿಸಿದರು. ಆಗ ಶ್ರೀರಾಮನು ಅಲ್ಲಿದ್ದ ಋಷಿಗಳೊಡನೆ ಗಂಗೆಯಲ್ಲಿ ಸ್ನಾನ ಮಾಡಿದನು. ಬ್ರಾಹ್ಮಣರಿಗೆ ಅನೇಕ ರೀತಿಯ ದಾನವನ್ನು ಮಾಡಿದನು. ಬಳಿಕ ಶ್ರೀರಾಮನು ಮುನಿವೃಂದದೊಂದಿಗೆ ಪ್ರಸನ್ನನಾಗಿ ಬೇಗನೆ ಮಿಥಿಲಾ ನಗರವನ್ನು ಸಮೀಪಿಸಿದನು. ರಾಮ ಲಕ್ಷ್ಮಣರು ಮಿಥಿಲಾ ನಗರದ ಶೋಭೆಯನ್ನು ಕಂಡು ಹೆಚ್ಚಿನ ಹರ್ಷವನ್ನು ಹೊಂದಿದರು. ಅಲ್ಲಿ ಅನೇಕ ಬಾವಿಗಳು, ಕೆರೆಕಟ್ಟೆಗಳು, ನದಿ ನದಗಳು, ಸುಂದರ ಸರೋವರಗಳು ಶೋಭಿಸುತ್ತಿದ್ದು ಅವುಗಳಲ್ಲಿ ಅಮೃತದಂತಹ ನೀರು ತುಂಬಿತ್ತು. ಅವುಗಳಿಗೆ ಮಣಿಮಯ ಸೋಪಾನಗಳಿದ್ದವು. ಮಕರಂದ ರಸವನ್ನುಂಡು ಮತ್ತೇರಿದ ದುಂಬಿಗಳ ಸಮೂಹಗಳು ಗುಂಜಾರವ ಮಾಡುತ್ತಿದ್ದವು. ರಂಗು ರಂಗಿನ ಪಕ್ಷಿಗಳು ಇಂಚರಗೈಯುತ್ತಿದ್ದವು. ವಿವಿಧ ವರ್ಣದ ಕಮಲಗಳು ಅರಳಿದ್ದವು. ಎಲ್ಲ ಋತುಗಳಲ್ಲಿಯೂ ಸುಖವನ್ನುಂಟು ಮಾಡುವ ಶೀತಲ ಮಂದ ಸುಗಂಧ ಸಮೀರವು ಬೀಸುತ್ತಿತ್ತು. ಸುಮನ ಬಾಟಿಕಾ ಭಾಗವನ ವಿಪುಲ ಬಿಹಂಗ ನಿವಾಸ ಫೂಲತ ಫಲತ ಸುಪಲ್ಲವತ ಸೋಹತ ಪುರ ಚಹುಪಾಸ. ನಗರದ ಸುತ್ತಲೂ ಪಕ್ಷಿಗಳಿಗೆ ನೆಲೆಯಾದ ಉದ್ಯಾನಗಳು, ಹೂದೋಟಗಳು ಇದ್ದು ಅವುಗಳು ಫಲ ಪುಷ್ಪ ಸುಂದರವಾದ ಎಲೆಗಳಿಂದ ಸುಶೋಭಿತವಾಗಿದ್ದವು. ವನಯಿ ನರ್ಬರನತ ನಗರ ನಿಕಾಯಿ ಜಹಾ ಜಾಯಿ ಮನ ತಹಯಿಲು ಭಾಯಿ ಚಾರು ಬಜಾರು ಬಿಚಿತ್ ಅಬಾರಿ ಮನಿಮಯ ವಿಧಿ ಜನು ಸ್ವಕರ ಸವಾರಿ ಧನಿಕ ಬನಿಕ ಬರ ಧನದ ಸಮಾನ ಬೈಠೆ ಸಕಲ ಬಸ್ नाना चौहट सुंदर गली सुहाई संतत रही सुगंध सिंचाई मंगलमय मंदिर सब केरे चित्रित जनुरथि नाथ जितेरे पुर नर नारी सुभग सुचि संत धर्मशील ध्यानी गुणवंत अति अनूप जह जनक निवासु भितक ही विबुध बिलोकी बिलासु होत चकित चित कोट बिलोकी सकल भुवन शोभा जनु रोकी.
ಆ ನಗರದ ಚೆಲುವು ವರ್ಣನಾತೀತ. ಮನ ಹೋದಲ್ಲೆಲ್ಲ ಮಾರು ಹೋಗುತ್ತಿತ್ತು. ಸುಂದರವಾದ ಪೇಟೆಗಳು, ಮಣಿಮಯ ಚಿತ್ರವಾಗಿರುವ ಅಟ್ಟಾಲಿಕೆಗಳು ಬ್ರಹ್ಮನು ತನ್ನ ಕೈಯಾರೆ ನಿರ್ಮಿಸಿದ್ದನೋ ಎನ್ನುವಂತೆ ಮನೋಹರವಾಗಿದ್ದವು. ಕುಬೇರನಿಗೆ ಸಮಾನರಾದ ಧನಿಕ ವರ್ತಕರು ಅನೇಕ ವಿಧವಾದ ವಸ್ತುಗಳನ್ನು ಅಣಿಗೊಳಿಸಿ ಅಂಗಡಿಗಳಲ್ಲಿ ಕುಳಿತಿದ್ದರು. ಪರಿಶುಭ್ರವಾದ ವೀಥಿಗಳು, ಸುಂದರವಾದ ವೃತ್ತಗಳು ಸುಗಂಧ ಜಲದಿಂದ ಸಿಂಚಿತವಾಗಿದ್ದವು. ಎಲ್ಲರ ಮನೆಗಳು ಮಂಗಳಮಯವಾಗಿದ್ದು ಅಂಗಳಗಳು ರಂಗವಲ್ಲಿಗಳಿಂದ ಅಲಂಕೃತವಾಗಿದ್ದವು. ಗೋಡೆಗಳು ಕಾಮದೇವನೇ ಚಿತ್ರ ಬಿಡಿಸಿರುವನೇ ಎಂಬಂತೆ ಚಿತ್ತಾರಗಳಿಂದ ಶೋಭಿಸುತ್ತಿದ್ದವು. ಆ ನಗರದ ಸ್ತ್ರೀ ಪುರುಷರೆಲ್ಲರೂ ಸುಂದರರು, ಪವಿತ್ರರು, ಸಾಧು ಸ್ವಭಾವದವರು, ಧರ್ಮಾತ್ಮರು, ಜ್ಞಾನಿಗಳು ಹಾಗೂ ಗುಣವಂತರಾಗಿದ್ದರು. ಅತ್ಯಂತ ಅನುಪಮ ಸುಂದರವಾದ ಜನಕ ಮಹಾರಾಜನ ಅರಮನೆಯ ಐಶ್ವರ್ಯ ವೈಭವಗಳನ್ನು ಕಂಡು ದೇವತೆಗಳು ಕೂಡ ಬೆರಗುಗೊಳ್ಳುತ್ತಿದ್ದರು. ಸುತ್ತಲ ಕೋಟೆಯು ಎಲ್ಲರನ್ನೂ ಚಕಿತಗೊಳಿಸುವಂತಹದು. ಆ ರಾಜಪ್ರಾಸಾದದ ಶೋಭೆಯನ್ನು ನೋಡುವವರಿಗೆ ಭವನದ ವೈಭವ ಚೆಲುವನ್ನು ತನ್ನಲ್ಲೇ ಹಿಡಿದಿಟ್ಟುಕೊಂಡಿದೆಯೋ ಎಂಬಂತೆ ಕಾಣುತ್ತಿತ್ತು. ಧವಲ ಧಾಮ ಮಣಿಪುರಟ ಪಟ ಸುಘಟಿತ ನಾನಾ ಭಾತಿ ಸಿಯ ನಿವಾಸ ಸುಂದರ ಸದನ ಶೋಭಾ ಕಿಮಿ ಕಹಿ ಜಾತಿ. ಉಜ್ವಲವಾದ ರಾಜಮಹಲುಗಳಲ್ಲಿ ಅನೇಕ ಪ್ರಕಾರದಿಂದ ನಿರ್ಮಿಸಲ್ಪಟ್ಟ ಮಣಿ ಜಟಿತ ಚಿನ್ನದ ಜಾಲರಿಗಳ ಪರದೆಗಳು ತೂಗುತ್ತಿದ್ದವು. ಸೀತಾದೇವಿಯು ವಾಸಿಸುವ ಸುಂದರ ಸದನದ ಸೌಂದರ್ಯವನ್ನಂತೂ ವರ್ಣಿಸಲಿಕ್ಕೆ ಅಸದಳವಾದುದು. ಸುಭಗದ್ವಾರ ಸಭ ಕುಲಿಸ ಕಪಾಟ ಭೂಪಬೀರ ನಟ ಮಾಗದ ಬಾಟ ಬನಿ ಬಿಸಾಲ ಬಾಜಿ ಗಜಸಾಲ ಹಯಗಯ ರಥ ಸಂಕುಲ ಸಭ ಕಾಲ ಸುರ ಸಚಿವ ಸೇನಪ ಬಹುತೇರೆ ನೃಪಗೃಹ ಸರಿಸ ಸದನ ಸಭ ಕೇರೆ ಪುರಬಾಹೇರ ಸರಸರಿತ ಸಮೀಪ ಉತರೆ ಜಹತಃ ವಿಪುಲ ಮಹೀಪ देखी अनूप एक अवराये सब सुपास सब भाति सुहाये कौशिक कहेवु मोर मनुमान इहार हिया रघुबीर सुजाना भले ही नाथ कही कृपा निकेता उतरे तह मुनि वृंद समेत विश्वामित्र ಮಹಾಮುನಿ ಆಯೇ ಸಮಾಚಾರ ಮಿಥಿಲಾಪತಿ ಪಾಯೇ. ರಾಜಭವನದ ದ್ವಾರಗಳು ವಜ್ರ ಖಚಿತ ಕವಾಟಗಳಿಂದ ಅಲಂಕೃತವಾಗಿದ್ದವು. ಅಲ್ಲಿ ಸಾಮಂತರ, ನಟರ, ಭಟರ, ವಂದಿ ಮಾಗದರ ಸಂದಣಿಯೇ ನೆರೆದಿರುತ್ತಿತ್ತು. ವಿಶಾಲವಾದ ಅಶ್ವಶಾಲೆಗಳು, ಗಜಶಾಲೆಗಳು, ರಥಶಾಲೆಗಳು, ಅಸಂಖ್ಯಾತವಾದ ಗಜ ಹಯ ರಥಗಳಿಂದ ತುಂಬಿರುತ್ತಿದ್ದವು. ಆ ಊರಿನಲ್ಲಿ ಅನೇಕ ಮಂದಿ ಶೂರ ವೀರರು, ಮಂತ್ರಿ, ಸೇನಾಪತಿಗಳು ಇದ್ದರು. ಅವರೆಲ್ಲರ ಮನೆಗಳು ಕೂಡ ಅರಮನೆಯಂತೆ ಭವ್ಯವಾಗಿದ್ದವು. ಊರ ಹೊರಗೆ ಕೆರೆ ಹೊಳೆಗಳ ದಡದಲ್ಲಿ ಅನೇಕ ರಾಜ ಮಹಾರಾಜರುಗಳು ಬಿಡಾರವನ್ನು ಹೂಡಿದ್ದರು. ಅಲ್ಲೇ ಸನಿಹದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿಂದ ಒಡಗೂಡಿದ ಒಂದು ಮಾವಿನ ತೋಪನ್ನು ಕಂಡು ವಿಶ್ವಾಮಿತ್ರರು, ರಘುವೀರ, ಈ ಪ್ರದೇಶವು ನನಗೆ ತುಂಬಾ ಇಷ್ಟವಾಗಿದೆ, ಇಲ್ಲಿ ತಂಗೋಣ ಎಂದು ಹೇಳಿದರು. ಕೃಪಾನಿಕೇತನನಾದ ಶ್ರೀರಾಮನು, ಗುರುಗಳೇ, ಹಾಗೆಯೇ ಆಗಲಿ ಎಂದು ಹೇಳಿ ಮುನಿಗಳ ಸಮೂಹದೊಂದಿಗೆ ಅಲ್ಲೇ ತಂಗಿದನು. ವಿಶ್ವಾಮಿತ್ರರ ಆಗಮನದ ವಾರ್ತೆಯನ್ನು ಸೇವಕರು ಜನಕ ಮಹಾರಾಜನಿಗೆ ಮುಟ್ಟಿಸಿದರು. ಸಂಘ ಸಚಿವ ಸೂಚಿ ಭೂರಿ ಭಟ ಭೂಸುರ ಬರಗುರ ಖ್ಯಾತಿ ಕಲೆ ಮಿಲನ ಮುನಿ ನಾಯಕ ಹಿ ಮುದಿತ ರಾವು ಯಹಿ ಭಾತಿ. ವಾರ್ತೆಯು ಮುಟ್ಟಿದಾಕ್ಷಣ ಜನಕ ಮಹಾರಾಜನು ತನ್ನ ಸ್ವಾಮಿ ಭಕ್ತ ಮಂತ್ರಿಗಳು, ಸುಭಟರು, ಭೂಸುರರು, ಗುರು ಶತಾನಂದರು ಹಾಗೂ ಅನೇಕ ಬಂಧು ಜನಗಳೊಡಗೂಡಿ ಸಂತೋಷದಿಂದ ವಿಶ್ವಾಮಿತ್ರ ಮುನಿಯನ್ನು ಎದುರುಗೊಳ್ಳಲು ಹೊರಟನು. ಕಿನ್ಹ ಪ್ರಣಾಮ ಚರಣ ಧರಿ ಮಾತಾ ದೀನ್ಹಿ ಅಸೀಸ ಮುದಿತ ಮುನಿನಾಥ ವಿಪ್ರವೃಂದ ಸಭ ಸಾದರ ಬಂದೇ ಜಾನಿ ಭಾಗ್ಯ ಬಡರಾವು ಅನಂದೇ ಕುಶಲ ಪ್ರಶ್ನ ಕಹಿ ಬಾರಹಿ ಬಾರ ವಿಶ್ವಾಮಿತ್ರ ನೃಪಹಿ ಬೈಠಾರ ಯಹಿ ಅವಸರ ಆಯೇ
तिहि अवसर आये दो बाई गए रहे देखन पुलवाई श्याम गौर मृदु बयस किशोरा लोचन सुखद विश्वजित चोरा उठे सकल जब रघुपति आये विश्वामित्र निकट बैठाये भये सब सुखी दी भये सब सुख दी भये सब सुखी देखी दो भ्राता भारी बिलोचन पुलकित गाता मूर्ति मधुर मनोहर देखी भयौ विदेहु ವಿದೇಹು ವಿಶೇಷಿ. ಜನಕ ಮಹಾರಾಜನು ವಿಶ್ವಾಮಿತ್ರರ ಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕರಿಸಿದನು. ಮುನಿಯು ಪ್ರಸನ್ನನಾಗಿ ಅವನನ್ನು ಆಶೀರ್ವದಿಸಿದನು. ಅನಂತರ ಜನಕನು ಅಲ್ಲಿದ್ದ ವಿಪ್ರವೃಂದಕ್ಕೆ ಆದರದಿಂದ ವಂದಿಸಿಕೊಂಡನು. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆನು ಎಂದು ಹೇಳುತ್ತಾ ಅಮಿತಾನಂದವನ್ನು ಹೊಂದಿದನು. ಕುಶಲ ಪ್ರಶ್ನೆಗಳಾದ ಬಳಿಕ ಮಹರ್ಷಿ ವಿಶ್ವಾಮಿತ್ರರು ಜನಕರಾಜನನ್ನು ಕುಳ್ಳಿರಿಸಿದರು. ಅದೇ ವೇಳೆಗೆ ಹೂದೋಟವನ್ನು ನೋಡಲು ಹೋಗಿದ್ದ ರಾಮ ಲಕ್ಷ್ಮಣರಿಬ್ಬರು ಅಲ್ಲಿಗೆ ಬಂದರು. ಸುಕುಮಾರ ಕಿಶೋರರಾದ ಆ ಶ್ಯಾಮ ಮತ್ತು ಗೌರವರ್ಣದ ಕುಮಾರರು, ಕಣ್ಣುಗಳಿಗೆ ಮುದವನ್ನು ನೀಡುವವರು, ವಿಶ್ವ ಚಿತ್ತಾಪಹಾರಿಗಳೂ ಆದ ರಘುನಾಥರು ಅಲ್ಲಿಗೆ ಬಂದಾಗ ಎಲ್ಲರೂ ಅವರ ತೇಜ ರೂಪಗಳಿಗೆ ಪ್ರಭಾವಿತರಾಗಿ ಎದ್ದು ನಿಂತರು. ವಿಶ್ವಾಮಿತ್ರರು ಅವರನ್ನು ಬಳಿಯಲ್ಲಿ ಕುಳ್ಳಿರಿಸಿಕೊಂಡರು. ಅಣ್ಣ ತಮ್ಮಂದಿರಿಬ್ಬರನ್ನು ಕಂಡು ಎಲ್ಲರಿಗೂ ಆನಂದವಾಯಿತು. ಎಲ್ಲರ ಕಣ್ಣುಗಳಲ್ಲಿಯೂ ಆನಂದ ಬಾಷ್ಪಗಳು ತುಂಬಿ ಬಂದವು. ಶರೀರಗಳು ಪುಳಕಿತವಾದವು. ಶ್ರೀರಾಮನ ಮಧುರ ಮನೋಹರ ಮೂರ್ತಿಯನ್ನು ಕಂಡು ಆ ವಿದೇಹರಾಜನು ಅಂದರೆ ಜನಕರಾಜನು ನಿಜಕ್ಕೂ ಆತ ವಿದೇಹನೇ ಆಗಿಬಿಟ್ಟನು. ಅಂದರೆ ಆತ ದೇಹದ ಬಾಣವನ್ನೇ ಮರೆತು ಬಿಟ್ಟನು. ಪ್ರೇಮ ಮಗನ ಮನುಜಾನಿ ನೃಪಕರು ಬಿಬೇಕು ಧರಿಧೀರ ಬೋಲೆವು ಮುನಿಪದ ಸ್ನಾಯಿ ಸಿರು ಗದ ಗದ ಗಿರಾ ಗಭೀರ. ಆನಂದ ಪರವಶವಾದ ತನ್ನ ಮನಸ್ಸನ್ನು ವಿವೇಕದಿಂದ ಸಾವರಿಸಿಕೊಂಡು ಮುನಿಯ ಪಾದಗಳಿಗೆ ಎರಗಿ ಗಂಭೀರವೂ ಗದ್ಗದವೂ ಆದ ವಾಣಿಯಿಂದ ಆ ಜನಕರಾಜನು ಎಂತೆಂದನು. ಕಹು ನಾಥ ಸುಂದರ ದೊವು ಬಾಲಕ ಮುನಿಕುಲ ತಿಲಕ ಕೀ ನೃಪಕುಲ ಪಾಲಕ ಬ್ರಹ್ಮಜೋ ನಿಗಮ ನೀತಿ ಕಹಿ ಗಾವ ಉಭಯ ಬೇಷಧರಿ ಕಿಸೋಯಿ ಆವ ಸಹಜ ಬಿರಾಗ ರೂಪ ಮನು ಮೋರ ಚಕಿತ ಹೋತ ಜಿಮಿ ಚಂದ ಚಕೋರ ತಾತೆ ಪ್ರಭು ಪೂಛವು ಸತಿ ಭಾವು ಕಹು ನಾಥ ಜನಿ ಕರಹು ದುರಾವು ಇನಹಕಿ ವಿಲೋಕತ ಅತಿ ಅನುರಾಗ ಬರಬಸ ಬ್ರಹ್ಮ ಸುಖ ಹಿ ಮನ ತ್ಯಾಗ ಕಹ ಮುನಿ ಬಿಹಸಿ ಕಹೇ ಹು ನೃಪನೀಕ ಬಚನ ತುಮ್ಹಾರ ನ ಹೋಯಿ ಅಲೀಕ ये प्रिय सबहि जहालगी प्राणी मन मुसुकाहि राम सुनि बानी रघुकुल मनि दशरथ के जाये मम हित लागी नरेश पठाये. ಪೂಜ್ಯರೇ, ಈ ಇಬ್ಬರು ಬಾಲಕರು ಮುನಿಕುಲ ತಿಲಕರೋ ಇಲ್ಲವೇ ಯಾರಾದರೂ ನೃಪಕುಲ ಪಾಲಕರೋ ತಿಳಿಸಿರಿ. ಅಥವಾ ವೇದಗಳು ನೇತಿ ನೇತಿ ಎಂದು ಹೊಗಳುತ್ತಿರುವ ನಿರ್ಗುಣ ನಿರಾಕಾರವಾದ ಪರಬ್ರಹ್ಮನೇ ಏನಾದರೂ ಸಗುಣ ಸಾಕಾರರಾಗಿ ಯುಗಳ ರೂಪವನ್ನು ಧರಿಸಿ ಬಂದಿರುವರು? ದಯವಿಟ್ಟು ತಿಳಿಸಿರಿ. ಸಹಜವಾಗಿಯೇ ವೈರಾಗ್ಯಪೂರ್ಣವಾದ ನನ್ನ ಮನಸ್ಸು ಇವರನ್ನು ಕಂಡು ಚಂದ್ರನನ್ನು ಕಂಡ ಚಕೋರದಂತೆ ಮುಗ್ಧವಾಗುತ್ತಿದೆ. ಮುನಿವರ್ಯರೇ, ನಿಜವಾಗಿ ಇವರು ಯಾರು ಎಂಬುದನ್ನು ಮರೆಮಾಚದೆ ದಯಮಾಡಿ ತಿಳಿಸೋಣವಾಗಲಿ. ಇವರನ್ನು ನೋಡಿದ ಬಳಿಕ ನನ್ನ ಮನಸ್ಸು ಪ್ರೇಮ ವಶವಾಗಿ ಬ್ರಹ್ಮ ಸುಖವನ್ನು ತೊರೆದು ಬಿಟ್ಟಿದೆ. ಆಗ ಮುನಿವರಿಯರಾದಂತಹ ವಿಶ್ವಾಮಿತ್ರರು ನಕ್ಕು ನುಡಿದರು. ರಾಜನೇ, ನೀನು ಸರಿಯಾಗಿ ಹೇಳಿದೆ. ನಿನ್ನ ಮಾತು ಎಲ್ಲಾದರೂ ಸುಳ್ಳಾದೀತೆ? ಪ್ರಪಂಚದಲ್ಲಿರುವ ಸಮಸ್ತ ಪ್ರಾಣಿಗಳಿಗೂ ಇವರು ಪ್ರಿಯತಮರು. ಮುನಿಯ ಮಾತನ್ನು ಕೇಳಿ ರಾಮನು ಮನದಲ್ಲೇ ನಕ್ಕು ಬಿಟ್ಟನು. ಆ ನಗುವು ರಹಸ್ಯವನ್ನು ಬಯಲು ಮಾಡದಿರಿ ಎಂದು ಸೂಚಿಸುತ್ತಿರುವುದೇನೋ ಎಂಬಂತಿತ್ತು. ಆಗ ಮುನಿಯು ಹೇಳಿದನು, ಇವರು ರಘುಕುಲ ಶ್ರೇಷ್ಠರಾದ ದಶರಥ ಮಹಾರಾಜರ ಕುಮಾರರು. ನನಗೆ ಸಹಾಯ ಮಾಡಲೋಸಗ ದಶರಥ ಮಹಾರಾಜನೇ ಸ್ವತಃ ನನ್ನೊಡನೆ ಕಳಿಸಿರುವನು.
ರಾಮ ಲಖನು ದೋವು ಬಂಧು ಬರ ರೂಪಶೀಲ ಬಲಧಾಮ ಮಮ ರಾಖೇವು ಸಭು ಸಾಖಿ ಜಗುಜಿತೆ ಅಸುರ ಸಂಗ್ರಾಮ. ರಾಮ ಲಕ್ಷ್ಮಣರೆಂಬ ನಾಮಧೇಯವುಳ್ಳ ಈ ಸೋದರರು ರೂಪ ಶೀಲ ಬಲಸಂಪನ್ನರು. ಇವರು ಯುದ್ಧ ಮಾಡಿ ರಾಕ್ಷಸರನ್ನು ಕೊಂದು ನನ್ನ ಯಜ್ಞವನ್ನು ಕಾಪಾಡಿದುದು ಈಗಾಗಲೇ ಲೋಕವಿದಿತವಾಗಿದೆ. ಮುನಿತವ ಚರಣ ದೇಖಿ ಕಹರಾವು ಕಹಿನ ಸಕವು ನಿಜ ಪುಣ್ಯ ಪ್ರಭಾವು ಸುಂದರ ಶ್ಯಾಮ ಗೌರದವು ಭ್ರಾತ ಆನದಹು ಆನದಹು ಕೆ ಆನದ ದಾತ ಇನಕೆ ಇನಕೈ ಪ್ರೀತಿ ಪರಸ ಪರ ಪಾವನಿ ಕಹಿನ ಜಾಗಿ ಮನ ಭಾವ ಸುಹಾವನಿ ಸುನಹು ನಾಥ ಕಹ ಮುದಿತ ಬಿದೇಹು ಬ್ರಹ್ಮ ಜೀವ ಇವ ಸಹಜ ಸನೇಹು ಪುನಿ ಪುನಿ ಪ್ರಭು ಚಿತವನರ ನಾಹು ಪುಲಕ ಗಾತವುರ ಅಧಿಕ ಉಚಾಹು ಮುನಿಹಿ ಪ್ರಶಂಸಿ ನಾಯಿ ಪದ ಸೀಸು ಚಲೆ ಬುಲವಾಯಿ ನಗರ ಅವನೀಸು ಸುಂದರ ಸುಂದರ ಸದನು ಸುಖದ ಸಬ ಕಾಲ ತಹಾ ಬಾಸುಲೈ ದೀನ್ಹಬು ಆಲ ಕರಿ ಪೂಜಾ ಸಬ ವಿಧಿ ಸೇವಕಾಯಿ ಗಯವು ರಾವು ಗ್ರಹ ವಿಧಾಕರಾಯಿ. ಜನಕರಾಜನು ಹೇಳುತ್ತಾನೆ, ಮುನೀಶ್ವರರೇ, ನನ್ನ ಪುಣ್ಯ ವಿಶೇಷದಿಂದಾಗಿ ನಿಮ್ಮ ಪಾದ ದರ್ಶನ ಭಾಗ್ಯವು ದೊರೆಯಿತು. ಈ ಸುಂದರ ಶ್ಯಾಮ ಗೌರವರ್ಣದ ಸೋದರರು ಆನಂದಕ್ಕೂ ಆನಂದವನ್ನು ಉಂಟು ಮಾಡುವವರು. ಈ ಸೋದರರ ಪರಸ್ಪರ ಪ್ರೀತಿಯು ಅತ್ಯಂತ ಪವಿತ್ರವೂ ಮನೋಹರವೂ ಆದುದು, ಮನಮೋಹಕವಾದುದು. ಬ್ರಹ್ಮ ಜೀವರ ಅನುಬಂಧದಂತೆ ಇವರ ಪ್ರೇಮವು ಸಹಜವಾಗಿದೆ. ಅದು ಮಾತಿಗೆ ಮೀರಿದುದು. ವಿದೇಹ ಭೂಪತಿಯು ಶ್ರೀರಾಮಚಂದ್ರ ಪ್ರಭುವನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ಅವನ ಶರೀರವು ಆನಂದ ಪುಲಕಿತವಾಗುತ್ತದೆ. ಮನಸ್ಸಿನಲ್ಲಿ ಉತ್ಸಾಹದ ಉಬ್ಬರವೇಳುತ್ತದೆ. ವಿಶ್ವಾಮಿತ್ರ ಮುನಿಯನ್ನು ಜನಕನು ಪ್ರಶಂಸಿಸುತ್ತಾ ಅವರ ಕಾಲಿಗೆರಗಿ ಊರೊಳಗೆ ಕರೆದುಕೊಂಡು ಹೋದನು. ಎಲ್ಲ ಋತುಗಳಲ್ಲಿಯೂ ಸುಖದಾಯಕವಾದ ಒಂದು ಸುಂದರ ಮಹಲಿನಲ್ಲಿ ಅವರ ವಸತಿಗೆ ಏರ್ಪಾಡು ಮಾಡಿದನು. ಉಚಿತವಾದ ಎಲ್ಲ ರೀತಿಯ ಪೂಜೆ ಸೇವೆ ಸಲ್ಲಿಸಿ ರಾಜನು ಮುನಿಯ ಅಪ್ಪಣೆ ಪಡೆದು ಅರಮನೆಗೆ ಮರಳಿದನು. ಋಷಯ ಸಂಗ ರಘುವಂಶ ಮನಿಕರಿ ಭೋಜನು ವಿಶ್ರಾಮು ಬೈಠೆ ಪ್ರಭು ಭ್ರಾತ ಸಹಿತ ದಿವಸುರಹ ಭರಿಜಾಮು. ರಘುವಂಶ ಶಿರೋಮಣಿಯಾದ ಶ್ರೀರಾಮನು ಋಷಿಗಳೊಡಗೂಡಿ ಭೋಜನಾದಿಗಳನ್ನು ಮುಗಿಸಿ ವಿಶ್ರಾಂತಿಯನ್ನು ಪಡೆದು ಲಕ್ಷ್ಮಣನೊಡನೆ ಕುಳಿತುಕೊಂಡಿದ್ದನು. ಆಗ ಒಂದು ಜಾವ ಮಾತ್ರ ಹಗಲು ಉಳಿದಿತ್ತು, ಅಂದರೆ ಸಂಜೆಯಾಗುತ್ತಾ ಬಂದಿತ್ತು. ಲಖನ ಹೃದಯ ಲಾಲಸ ಬಿಶೇಷಿ ಜಾಯಿ ಜನಕಪುರ ಆರಯಿ ದೇಖಿ ಪ್ರಭುದಯ ಪ್ರಭು ಭಯ ಬಹುರಿ ಮುನಿ ಸಕುಚಾಹಿ ಪ್ರಗಟನ ಕಹಿ ಮನಹಿ ಮುಸುಕಾಹಿ ರಾಮ ಅನುಜ ಮನ ಕಿ ಗತಿ ಜಾನಿ ಭಗತ ಬಚಲತ ಹಿಯ ಹುಲಸಾನಿ ಪರಮ ಬಿನೀತ ಸಕುಚಿ ಮುಸುಕಾಯಿ बोले गुर अनुशासन पाई नाथ लखन पुरु देखन चहि प्रभु सकोच ढर प्रगट ही कहि जौरावुर आयसुमय पावो नगर देखागी तुरत लय आवो सुनि मुनि सुकह बचन सप्रीति कसन राम तुम्हारा कहु नीति धर्म सेतु पालक तुम ताता ಪ್ರೇಮ ಬಿಬಸ ಸೇವಕ ಸುಖದಾತ. ಲಕ್ಷ್ಮಣನಲ್ಲಿ ಜನಕಪುರದ ಶೋಭೆಯನ್ನು ನೋಡಬೇಕೆಂಬ ಬಯಕೆ ತೀವ್ರವಾಗಿತ್ತು. ಆದರೆ ಅಣ್ಣನಾದ ಶ್ರೀರಾಮನ ಭಯ, ಮುನಿಯ ಆತಂಕ. ಆದ್ದರಿಂದ ಬಾಯಿಂದ ಏನನ್ನೂ ಹೇಳಲಾರದೆ ಮನಸ್ಸಿನಲ್ಲಿಯೇ ನಗುತ್ತಿದ್ದನು. ಅಂತರ್ಯಾಮಿಯಾದ ಶ್ರೀರಾಮಚಂದ್ರನಿಗೆ ತಮ್ಮನ ಮನೋಗತವು ಅರ್ಥವಾದಾಗ ಅವನ ಮನಸ್ಸಿನಲ್ಲಿ ಭಕ್ತವತ್ಸಲತೆ, ಅಂದರೆ ಸೋದರನ ಕುರಿತಾದಂತಹ ಸೋದರ ವತ್ಸಲತೆ ಉಕ್ಕಿ ಹರಿಯಿತು. ಶ್ರೀರಾಮನು ಗುರುಗಳಿಂದ ಅಪ್ಪಣೆ ಪಡೆಯಲು ಅವರ ಬಳಿ ವಿನಯದಿಂದ ಸಂಕೋಚ ಪಡುತ್ತಾ ಇಂತೆಂದನು, ಸ್ವಾಮಿ, ಲಕ್ಷ್ಮಣನು ನಗರದ ಶೋಭೆಯನ್ನು ನೋಡಲು ಬಯಸುತ್ತಿರುವನು. ಪೂಜ್ಯರೇ, ಆದರೆ ಭಯ ಸಂಕೋಚದಿಂದಾಗಿ ಬಾಯಿ ಬಿಟ್ಟು ಕೇಳಲಾರನು. ತಮ್ಮ ಅಪ್ಪಣೆಯಾದರೆ ನಾನು ಅವನಿಗೆ ಊರು ತೋರಿಸಿಕೊಂಡು ಬೇಗನೆ ಬಂದು ಬಿಡುತ್ತೇನೆ. ಇದನ್ನು ಕೇಳಿ ವಿಶ್ವಾಮಿತ್ರರು ಪ್ರೇಮದಿಂದ, ಮಗು,
ರಾಮ, ನೀತಿಯನ್ನು ಧರ್ಮವನ್ನು ರಕ್ಷಿಸುವುದರಲ್ಲಿ ನೀನು ಅಸಮಾನನು, ಭಕ್ತಿಗೆ ವಶನು, ನೀನು ಸೇವಕರಿಗೆ ಸುಖಗಳನ್ನು ಕೊಡುವವನಾಗಿರುವೆ. ಜಾಯಿ ದೇಖಿ ಆವಹು ನಗರು ಸುಖ ನಿಧಾನ ದೋವು ಭಾಯಿ, ಕರಗು ಸುಫಲ ಸಬಕೆ ನಯನ ಸುಂದರ ಬದನ ದೇಖಾಯಿ. ಸುಖ ನಿಧಾನರಾದ ನೀವಿಬ್ಬರು ಸೋದರರು ಹೋಗಿ ನಗರದ ಶೋಭೆಯನ್ನು ನೋಡಿಕೊಂಡು ಬನ್ನಿ. ನಿಮ್ಮ ತನುವಿನ ಸೌಂದರ್ಯದಿಂದಾಗಿ ನಗರದ ಪ್ರಜೆಗಳು ನೇತ್ರಾನಂದವನ್ನು ಪಡೆಯುವರು. ನಿಮ್ಮನ್ನು ಕಣ್ಣುಗಳಿಂದ ನೋಡಿದ ಪೌರರ ಜನ್ಮವು ಸಫಲವಾಗುವುದು. ಮುನಿಪದ ಕಮಲ ಬಂದಿದೋವು ಭ್ರಾತ, ಚಲೆ ಲೋಕಲೋಚನ ಸುಖದಾತ, ಬಾಲಕ ಬೃಂದ ದೇಖಿ ಅತಿ ಶೋಭಾ, ಲಗೆ ಸಂಗಲೋಚನ ಮನುಲೋಭ, ಪೀತ ಬಸನ ಪರಿ ಕರಕಟಿ ಬಾತ, ಚಾರು ಚಾಪಸರ ಸೋಹತ ಹಾತ, ಚಂತನ ಅನುಹರತ ಸುಚಂತನ ಖೋರಿ, ಶ್ಯಾಮಲ ಗೌರ ಮನೋಹರ ಜೋರಿ, ಕೇಹರಿ ಕಂಧರ ಬಾಹು ಬಿಸಾಲ, ಉರ ಅತಿ ರುಚಿರ ನಾಗಮನಿ ಮಾಲ, ಸುಭಗ ಸೋನ ಸರಸೀರುಹಲೋಚನ, ಬದನ ಮಯಂಕ ತಾಪತ್ರಯ ಮೋಚನ, ಕಾನನಿ ಕನಕ ಪೂಲ ಛಬಿ ದೇಹಿ, ಚಿತವತ ಚಿತಹಿ ಚೋರಿ ಜನುಲೇಹಿ, ಚಿತವನಿ ಚಾರು ಭೃಕಟಿ ಬರ ಕಾಯ್ ಬಾಕಿ, ತಿಲಕ ರೇಖ ಶೋಭಾ ಜನು ಚಾಕಿ. ಲೋಕಲೋಚನ, ಸುಖದಾತರಾದ ಅವರಿಬ್ಬರು ಮುನಿಯ ಪಾದಕ್ಕೆ ನಮಸ್ಕರಿಸಿಕೊಂಡು ಹೊರಟರು. ಬಾಲಕರ ತಂಡಗಳು ರಾಮಲಕ್ಷ್ಮಣರ ಅದ್ಭುತ ಸೌಂದರ್ಯಕ್ಕೆ ಮನಸೋತು ಅವರನ್ನು ಹಿಂಬಾಲಿಸಿದವು. ಅವರ ಕಣ್ಮನಗಳು ಇವರ ರೂಪ ಮಾಧುರ್ಯಕ್ಕೆ ಮಾರುಹೋದವು. ಅಣ್ಣ ತಮ್ಮಂದಿರಿಬ್ಬರು ಪೀತಾಂಬರವನ್ನು ತೊಟ್ಟಿದ್ದರು. ಸೊಂಟಕ್ಕೆ ಬಿಗಿದ ದಟ್ಟಿಯಲ್ಲಿ ಬತ್ತಳಿಕೆ ತೂಗುತ್ತಿತ್ತು. ಕೈಯಲ್ಲಿ ಸುಂದರವಾದ ಧನುಷ್ಯ ಬಾಣಗಳಿದ್ದವು. ಶ್ಯಾಮಲ ಗೌರವರ್ಣ ಶರೀರಕ್ಕೆ ಅನುಗುಣವಾದ ಚಂದನವನ್ನು ಪೂಸಿಕೊಂಡು ಸುಂದರ ತಿಲಕವನ್ನು ತಿದ್ದಿಕೊಂಡಿದ್ದು ಶ್ಯಾಮ ಗೌರವರ್ಣದ ಈ ಜೋಡಿಯನ್ನು ನೋಡುಗರಿಗೆ ಅಮಿತಾನಂದವನ್ನು ಉಂಟು ಮಾಡುತ್ತಿತ್ತು. ಸಿಂಹ ಸದೃಶವಾದ ಕಂಠದಿಂದಲೂ ಆಜಾನುಬಾಹುಗಳಿಂದಲೂ ವಿಶಾಲವಾದ ವಕ್ಷಸ್ಥಳದಲ್ಲಿ ಗಜಮುಕ್ತ ಮಾಲೆಗಳಿಂದಲೂ ಚೆಲುವಾದ ಕೆಂದಾವರೆಯಂತಹ ಕಣ್ಣುಗಳಿಂದಲೂ ತಾಪತ್ರಯಗಳನ್ನು ಹರಿಸುವ ಚಂದ್ರವದನ ಶೋಭೆಯಿಂದ ವಿರಾಜಮಾನರಾಗಿದ್ದರು. ಅವರು ಸುವರ್ಣಮಯ ಕರ್ಣಕುಂಡಲಗಳನ್ನು ಧರಿಸಿದ್ದರು. ನೋಡಿದ ಕೂಡಲೇ ಅವು ಮನಸ್ಸನ್ನು ಸೂರೆಗೊಳ್ಳುವಂತಿತ್ತು. ಅವರ ದೃಷ್ಟಿಯು ಅತ್ಯಂತ ಮನೋಹರವಾಗಿದ್ದು ಡೊಂಕಾದ ಹುಬ್ಬುಗಳ ಚೆಲುವು ಹೇಳತೀರದು. ಮೈವೆತ್ತ ಚೆಲುವಿನ ಮೇಲೆ ಮೊಹರು ಒತ್ತಿದಂತೆ ಹಣೆಯ ಮೇಲೆ ಒತ್ತಿದ ತಿಲಕವು ಶೋಭಿಸುತ್ತಿತ್ತು. ರುಚಿರ ಚೌತನಿ ಸುಭಗ ಸಿರಮೇಚಕ ಕುಂಚಿತ ಕೇಸ, ನಖಸಿಕ ಸುಂದರ ಬಂಧು ದುವು ಶೋಭಾ ಸಕಲ ಸುದೇಶ. ಅವರು ತಲೆಯ ಮೇಲೆ ಚೆಲುವಾದ 4 ಮೂಲೆಗಳ ಟೋಪಿಯನ್ನು ಧರಿಸಿದ್ದರು. ಕಪ್ಪಾದ ಗುಂಗುರು ಕೂದಲುಗಳಿದ್ದು ಅಡಿಯಿಂದ ಮುಡಿಯವರೆಗೆ ಸೌಂದರ್ಯವು ವರ್ಣನಾತೀತವಾಗಿತ್ತು. ದೇಖನ ನಗರ ಭೂಪಸುತ ಆಯೇ, ಸಮಾಚಾರಪುರ ಬಾಸಿನ ಪಾಯೇ, ದಾಯೇ ಧಾಮ ಕಾಮ ಸಬ ತ್ಯಾಗಿ, ಮನಹುರಂಕ ನಿಧಿ ಲೂಟನ ಬಲಾಗಿ, ನಿರಖಿ ಸಹಜ ಸುಂದರ ದೋವು ಭಾಯಿ, ಹೋಹಿ ಸುಖೀಲೋಚನ ಫಲ ಪಾಯಿ, ಜುಬತಿ ಭವನ ಜುಝೋಕ ನಿಲಾಗಿ, ನಿರಕಹಿ ರಾಮ ರೂಪ ಅನುರಾಗಿ, ಕಹಿ ಪರಸ ಪರ ವಚನ ಸ ಪ್ರೀತಿ, ಸಕೀನ ಕೋಟಿ ಕಾಮ ಛಬಿ ಜೀತಿ, ಸುರನರ ಅಸುರ ನಾಗ ಮುನಿ ಮಾಹಿ, ಶೋಭಾ ಅಸಿ ಕಹು ಸುನಿ ಅತಿ ನಾಹಿ, ವಿಷ್ಣುಚಾರಿ ಭುಜ ವಿಧಿ ಮುಖ ಚಾರಿ, ವಿಕಟ ಭೀಷ ಮುಖ ಪಂಚಪುರಾರಿ, ಆ ಪರದೇವು ಅಸಕೋವು ನ ಆಹಿ, ಯಹ ಛಬಿ ಸಖಿ ಪಟತರಿಯ ಚಾಹಿ. ಇಬ್ಬರು ರಾಜಕುಮಾರರು ನಗರ ವೀಕ್ಷಣೆಗಾಗಿ ಬಂದಿರುವರೆಂಬ ಸುದ್ದಿ ಕೇಳಿದಾಕ್ಷಣ ಅವರನ್ನು ನೋಡಲು ಪುರಜನರು ತಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನು ತೊರೆದು ಬಡವರು ಬೊಕ್ಕಸವನ್ನು ಕೊಳ್ಳೆ ಹೊಡೆಯಲು ಓಡುವಂತೆ ಓಡಿದರು. ಆ ಸೋದರರ ಸಹಜ ಸೌಂದರ್ಯವನ್ನು ನೋಡಿ ತಮ್ಮ ಕಣ್ಣುಗಳು ಸಫಲವಾದವು ಎಂದು ಅವರು ಆನಂದಿಸಿದರು.
ಯುವತಿಯರು ಶ್ರೀರಾಮಚಂದ್ರನ ಅಪೂರ್ವ ಸೌಂದರ್ಯಾಮೃತವನ್ನು ಅನುರಾಗದಿಂದೊಡಗೂಡಿ ಕಿಟಕಿಗಳಿಂದ ಕಣ್ಣು ಹಾಯಿಸಿ ಪಾನ ಮಾಡುತ್ತಿದ್ದರು. ಅವರು ಪ್ರೇಮ ವಿಹ್ವಲರಾಗಿ ಪರಸ್ಪರ ಹೀಗೆ ಸಂಭಾಷಿಸುತ್ತಿದ್ದರು. ಎಲೈ ಸಖಿ, ಕೋಟಿ ಮನ್ಮಥರ ಸೌಂದರ್ಯವೂ ಕೂಡ ಈತನ ಚೆಲುವಿಗೆ ಸರಿದೂಗಲಾರದು. ದೇವತೆಗಳಲ್ಲಿ, ಅಸುರರಲ್ಲಿ, ಮಾನವರಲ್ಲಿ, ನಾಗರಲ್ಲಿ, ಮುನಿಗಳಲ್ಲಿಯೂ ಕೂಡ ಇಂತಹ ಸೌಂದರ್ಯವಿರುವುದು ಇಂದಿನವರೆಗೆ ಕಂಡು ಕೇಳಲಿಲ್ಲ. ವಿಷ್ಣುವು 4 ಭುಜಗಳಿರುವವನು, ಬ್ರಹ್ಮನಿಗೆ 4 ಮುಖಗಳು, ಶಿವನದು ವಿಕೃತ ವೇಷ, ಸಾಲದುದಕ್ಕೆ 5 ಮುಖಗಳು. ಗೆಳತಿ, ಆದ್ದರಿಂದ ಇವನನ್ನು ಹೋಲುವರು ಇಂತಹ ಕೋಟಿ ಮನ್ಮಥರನ್ನು ಮೀರಿಸುವಂತಹ ಚೆಲುವನ್ನು ಹೊಂದಿರುವವನನ್ನು ಹೋಲುವವರು ದೇವತೆಗಳಲ್ಲಿಯೂ ಕೂಡ ಯಾರೂ ಇಲ್ಲ. ಬಯಕಿಸೋರ ಸುಷಮಾ ಸದನ ಶ್ಯಾಮ ಗೌರ ಸುಖಧಾಮ ಅಂಗ ಅಂಗ ಪರವಾರಿಯಹಿ ಕೋಟಿ ಕೋಟಿ ಸತಕಾಮ. ಇನ್ನು ಕಿಶೋರಾವಸ್ಥೆಯಲ್ಲಿರುವ ಸೌಂದರ್ಯದ ನೆಲೆಯಾದ ಶ್ಯಾಮ ಗೌರವರ್ಣದಿಂದೊಡಗೂಡಿದ ಇವರು ಸುಖದ ಧಾಮರಾಗಿದ್ದಾರೆ. ಈ ರಾಜಕುಮಾರರ ಅಂಗಸೌಷ್ಠವದ ಮುಂದೆ ಕೋಟಿ ಕೋಟಿ ಅನಂಗರನ್ನು ನಿವಾಳಿಸಿ ಬಿಸಾಡಬೇಕು. ಕಹಹು ಸಖಿ असकोतनु धारी जो नमोह यह रूप निहारी कुवुस प्रेम सुबोली मृदु बानी जो मैं सुना सो सुनहु सयानी ये दोवु दशरथ के डोटा मलमरालनि के कल चोटा मुनि कौशिक मुख हे रखवारे जिनह रन अजिर निसाचर मारे श्याम गात कल कंज बिलोचन जो मारी चुभुज मधुलोचन कौसल्या सुत सो सुख कानी रामु रामु धनु सायक पानी गौर किशोर बेशुभर काचे करसर चाप राम के पाछे लक्ष्मनु नाम राम लघु भ्राता सुनु सखितासु ಸುಮಿತ್ರಾ ಮಾತಾ. ಸಖಿಯೇ, ಈ ರೂಪ ಸೌಂದರ್ಯವನ್ನು ನೋಡಿ ಮುಗ್ಧರಾಗದ ಶರೀರಧಾರಿಗಳು ಯಾರಿದ್ದಾರೆ? ಅಂದರೆ ಈ ಭಗವಂತನ ರೂಪವು ಜಡ ಚೇತನ ಹೀಗೆ ಎಲ್ಲರನ್ನೂ ಕೂಡ ಮೋಹಗೊಳಿಸುವಂತಹುದು. ಇನ್ನೊಬ್ಬ ಸಖಿಯು ತನ್ನ ಮೃದು ವಚನಗಳಿಂದ ಇಂತು ನುಡಿಯುತ್ತಾಳೆ. ಎಲೈ ಚತುರಮತಿ, ನಾನು ಕೇಳಿರುವುದನ್ನು ಹೇಳುತ್ತೇನೆ ಕೇಳು. ಬಾಲಹಂಸಗಳಂತೆ ಚೆಲುವಾಗಿ ಉಳ್ಳ ಈ ಜೋಡಿಯು ಅಯೋಧ್ಯೆಯ ದಶರಥ ಮಹಾರಾಜನ ಕುಮಾರರಂತೆ ಯುದ್ಧದಲ್ಲಿ ರಾಕ್ಷಸರನ್ನು ಸಂಹರಿಸಿ ವಿಶ್ವಾಮಿತ್ರರ ಯಾಗವನ್ನು ರಕ್ಷಿಸಿದವರಂತೆ. ಅದರಲ್ಲಿ ಶ್ಯಾಮಲವರ್ಣ ಶರೀರಿಯು ಕಮಲನೇತ್ರನು ಧನುರ್ಬಾಣಧಾರಿಯು ಮಾರೀಚ ಸುಬಾಹುಗಳ ಮದವನ್ನು ಮುರಿದವನು ಹಿರಿಯವನು ಕೌಸಲ್ಯಾನಂದವರ್ಧನನು ಆದ ಇವನ ಹೆಸರು ಶ್ರೀರಾಮನಂತೆ. ಗೌರವರ್ಣದವನು ಕಿಶೋರಾವಸ್ಥೆಯಲ್ಲಿ ಇರುವವನು ಸುರುಚಿನ ವೇಷಭೂಷಣಗಳಿಂದ ಕೂಡಿದ್ದು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಶ್ರೀರಾಮನ ಹಿಂದೆ ಹಿಂದೆ ನಡೆದುಕೊಂಡು ಹೋಗುತ್ತಿರುವವನು. ಅವನ ತಮ್ಮನು ಸುಮಿತ್ರಾನಂದವರ್ಧನನು ಆದವನ ಹೆಸರು ಲಕ್ಷ್ಮಣನಂತೆ. ವಿಪ್ರಕಾಜು ಕರಿಬಂದು ದೋವು ಮಗಮುನಿ ಬಧೂವುಧಾರಿ ಅಯೇ ದೇಖನ ಚಾಪ ಮುಖ ಸುನಿಹರಶಿ ಸಬನಾರಿ. ಇಬ್ಬರು ಸೋದರರು ವಿಶ್ವಾಮಿತ್ರನ ಯಜ್ಞವನ್ನು ನೆರವೇರಿಸಿಕೊಟ್ಟು ಮಾರ್ಗದಲ್ಲಿ ಗೌತಮ ಪತ್ನಿ ಅಹಲ್ಯೆಯನ್ನು ಉದ್ಧರಿಸಿ ಈ ಮಿಥಿಲೆಯಲ್ಲಿ ಧನುರ್ಯಾಗವನ್ನು ನೋಡಲು ಬಂದಿರುವರಂತೆ. ಈ ಮಾತುಗಳನ್ನು ಕೇಳಿ ಎಲ್ಲ ಸ್ತ್ರೀಯರು ಹರ್ಷಿತರಾದರು. देखी राम छवि को एक कहई जोग जानकी ही यह बरु आहई जो सकी नहीं देख नर नाहु पन परिहरि हटि करई बाहु गोवु कह के भूपति पहिचाने मुनि समेत सादर सन माने सखी परंतु पनु रावु न तजई विधि बस हटि अभिवेक ही बजई गोवु कह जो भला आहय विधाता सब कह सुनिया उचित फल दाता तो जानकी ही मिली ही बरु येहु नाही न आली इहा संदेहु चौबिधि बस अस बनय सजोगु तो कृत
यखोगी सब लोगु सखी हमारे आरति अति ताते कबहु कये ಆ ವಹಿಯೇ ಹಿ ನಾತೆ. ಶ್ರೀರಾಮಚಂದ್ರನ ಸೌಂದರ್ಯವನ್ನು ನೋಡಿದ ಇನ್ನೊಬ್ಬ ತರುಣಿಯು ಹೀಗೆಂದಳು, ಇವನು ಜಾನಕಿ ದೇವಿಗೆ ಯೋಗ್ಯನಾದವರನು. ಗೆಳತಿ, ಜನಕ ಮಹಾರಾಜನು ಇವನ ರೂಪಲಾವಣ್ಯಗಳನ್ನು ಚೆನ್ನಾಗಿ ನೋಡಿದರೆ ತನ್ನ ಪ್ರತಿಜ್ಞೆಯನ್ನು ತೊರೆದು, ಅಂದರೆ ಯಾವ ಶಿವಧನುಸ್ಸನ್ನು ಹೆದೆಯೇರಿಸಿದವನಿಗೆ ತನ್ನ ಮಗಳಾದ ಜಾನಕಿಯನ್ನು ಕೊಡುವೆನೆಂದು ಜನಕ ಮಹಾರಾಜನು ಪ್ರತಿಜ್ಞೆಯನ್ನು ಮಾಡಿರುವನು, ಆ ಪ್ರತಿಜ್ಞೆಯನ್ನೂ ತೊರೆದು ಜಾನಕಿಯ ವಿವಾಹವನ್ನು ತಪ್ಪದೆ ಇವನೊಂದಿಗೆ ನೆರವೇರಿಸುವನು. ಮತ್ತೊಬ್ಬ ಭಾಮಿನಿಯು ಹೇಳುತ್ತಾಳೆ, ರಾಜನು ಇವರನ್ನು ಗುರುತಿಸಿರುವನು, ಮುನಿಯೊಂದಿಗೆ ಇವರನ್ನೂ ಕೂಡ ಆದರದಿಂದ ಸಮ್ಮಾನಿಸಿರುವನು. ಆದರೆ ರಾಜನು ತನ್ನ ಪ್ರತಿಜ್ಞೆಯನ್ನು ಮಾತ್ರ ಬಿಡಲೊಲ್ಲನು. ವಿಧಿವಶನಾಗಿ ಅವನು ಹಠ ಹಿಡಿದು ಅವಿವೇಕವನ್ನು ಆಶ್ರಯಿಸಿರುವನು. ಆಗ ಮಗದೊಬ್ಬ ಚೆಲುವೆಯು ಹೇಳುತ್ತಾಳೆ, ವಿಧಾತನು ಬುದ್ಧಿವಂತನು, ಯೋಗ್ಯತಾನುಸಾರವಾಗಿ ಫಲವನ್ನು ಕೊಡುವವನು ಎಂದು ಕೇಳಿದ್ದೇನೆ. ಹಾಗಿದ್ದರೆ ಜಾನಕಿಗೆ ಇವನೇ ವರನಾಗುವನು, ಇದರಲ್ಲಿ ಸಂದೇಹವೇ ಇಲ್ಲ. ವಿಧಿವಶಾತ್ ಇಂತಹ ಯೋಗ ಒದಗಿದರೆ ನಾವೆಲ್ಲರೂ ಕೃತಾರ್ಥರೇ ಸರಿ. ನನಗಂತೂ ಎಷ್ಟೊಂದು ಕಾತರತೆ ಎಂದರೆ ಈ ಕಾರಣದಿಂದಲೇ ಇವರು ನಮ್ಮ ನಗರಕ್ಕೆ ಬಂದಿದ್ದಾರೆ ಎಂದೆನಿಸುತ್ತದೆ. ನಾಹಿತಮ ಕಹು ನಾಹಿತ ಹಮ ಕಹು ಸುನಹು ಸಖಿ ಇನ್ಹ ಕರ ದರ್ಶನು ದೂರಿ ಯಹ ಸಂಘಟು ತಬ ಹೋಯಿ ಜಬ ಪುಣ್ಯ ಪುರಾ ಕೃತ ಭೂರಿ. ಒಂದು ಪಕ್ಷ ಮದುವೆ ಆಗದಿದ್ದರೆ ಮರಳಿ ಇವರ ದರ್ಶನವು ನಮಗೆ ದುರ್ಲಭವೇ ಆಗಿದೆ. ನಮ್ಮ ಪೂರ್ವಜನ್ಮ ಪುಣ್ಯ ಫಲ ಪ್ರಭಾವದಿಂದಲೇ ಇಂತಹ ಸಂಘಟನೆ ಜರುಗಬೇಕು. बोली अपर कहे हूँ न सकी नीका यही भी आह आती हित सब ही का कोबु कहा शंकर चाप कठोरा ये श्यामल मृदु गात किशोरा सब असमंजस कह ये सयानी यह सुनी अपर कह ये मृदु बानी सके इन्ह कह को सखी इन्ह कह को अस कह हे बड़ प्रभाव देखत लघु अह हे परस जासु पद पंकज धूरी तरि अहल्या कृत अघबूरी सोकी रही ही बिनु शिव धनु तोरे यह प्रतीति परि हर अन भोरे जेहि बिरंचि रचिसी जेहि बिरंचि रचिसीय सवारी तिहि श्यामल बरु रचेवु बिचारी तासु बचन सुनी सब हर शानी ऐसे होವು ಕಹಿ ಮೃದುಬಾನಿ. ಬೇರೊಬ್ಬ ಲಾವಣ್ಯವತಿಯು ಎಂತೆಂದಳು, ಸಖಿ, ನೀನು ಒಳ್ಳೆಯ ಮಾತನ್ನೇ ಹೇಳಿದೆ. ಈ ವಿವಾಹವು ಎಲ್ಲರಿಗೂ ಶುಭಪ್ರದವು. ಇನ್ನೊಬ್ಬಳು ನುಡಿಯುತ್ತಾಳೆ, ಶಿವನ ಧನುಸ್ಸು ತುಂಬಾ ಕಠೋರವಾಗಿದೆ. ಶ್ಯಾಮಲ ರಾಜಕುಮಾರನು ಅತಿ ಕೋಮಲ ಬಾಲಕನಾಗಿದ್ದಾನೆ. ಒಂದು ವಿಧದಿಂದ ಇದು ಅಸಮಂಜಸವೇ ಆಗಿದೆ. ಈ ಮಾತನ್ನು ಕೇಳಿ ಮಗದೊಬ್ಬ ಮಾನಿನಿಯು ತನ್ನ ಮೃದು ಮಧುರ ಮಾತುಗಳಿಂದ ಮಾತಾಡಿದಳು, ಎಲೈ ಸಖಿಯೇ, ಇವನ ಕುರಿತು ಕೆಲವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ಹೇಳುತ್ತಾರೆ. ಘೋರವಾದ ಶಾಪಕ್ಕೆ ಗುರಿಯಾದ ಅಹಲ್ಯೆಯು ಈತನ ಪಾದಧೂಳಿ ಸೋಂಕಿದೊಡನೆ ಪವಿತ್ರಳಾಗಿ ಮುಕ್ತಳಾದಳು. ಇಂತಹವನಿಗೆ ಈ ಶಿವಧನುಸ್ಸನ್ನು ಮುರಿಯುವುದೊಂದು ದೊಡ್ಡ ಕೆಲಸವೇ. ಈ ವಿಶ್ವಾಸವನ್ನು ಮರೆತಾದರೂ ಬಿಡಬಾರದು. ಸೀತಾದೇವಿಯನ್ನು ಸೃಷ್ಟಿಸಿದ ಬ್ರಹ್ಮದೇವರೇ ಈ ಶ್ಯಾಮಲಾಂಗನನ್ನು ಆಕೆಗೆ ತಕ್ಕವನಾದ ವರನೆಂದು ಸೃಷ್ಟಿಸಿ ನಿರ್ಣಯಿಸಿರುವರು. ಈ ಮಾತುಗಳನ್ನು ಕೇಳಿ ಎಲ್ಲರೂ ಸಂತಸಪಟ್ಟು ಹಾಗೇ ಆಗಲಿ ಎಂದು ಹಾರೈಸಿದರು. ಹಿಯ ಹರ ಶಹಿ ಬರ ಶಹಿ ಸುಮನ ಸುಮುಖಿ ಸುಲೋಚನೆ ಬೃಂದ ಜಾಹಿ ಜಹ ಜಹ ಬಂಧು ದೌತಃ ತಹ ಪರಮಾನಂದ. ಪರಮಾನಂದ ಭರಿತರಾದ ಸುಮುಖಿಯರು ಸುಲೋಚನೆಯರು ತಂಡವಾಗಿ ಶ್ರೀರಾಮನ ಮೇಲೆ ಹೂಮಳೆ ಸುರಿಸಿದರು. ಆ ಸೋದರರು ಹೋದಲ್ಲೆಲ್ಲ ಪರಮ ಆನಂದವೇ ಉಕ್ಕಿ ಹರಿಯುತ್ತಿತ್ತು.
ಪುರ ಬದಿಸಿ ಗೆದ್ದವು ಬಾಯಿ ಜಹದನು ಮುಖ ಹಿತ ಭೂಮಿ ಬನಾಯಿ ಅತಿ ವಿಸ್ತಾರ ಚಾರು ಚಚಾರಿ ವಿಮಲ ವೇದಿಕ ರುಚಿರ ಸವಾರಿ ಚಹುದಿಸಿ ಕಂಚನ ಮಂಚ ಬಿಸಾಲ ರಚೆ ಜಹಾ ಬೈಠಗಿ ಮಹಿಪಾಲ ತಿಹಿ ಪಾಛೆ ಸಮೀಪ ಚಹುಪಾಸ ಆಪರ ಮುಂಜ ಮಂಡಲಿ ಬಿಲಾಸ कछुक ऊंची सब बात सुहाई बैठकी नगर लोग जह जाई तिनके निकट विशाल सुहाये धवल धाम बहु बरन बनाये जह बैठे से कही सब नारी जथा जोग निज कुल अनुहारी पुर बालक कही कही मृदु बचना सादर प्रभु ही ದೇಖಾವಹಿ ರಚನಾ. ಅಣ್ಣ ತಮ್ಮಂದಿರಿಬ್ಬರು ನಗರದ ಪೂರ್ವ ದಿಕ್ಕಿನ ಕಡೆಗೆ ಹೋದರು. ಅಲ್ಲಿ ಧನುರ್ಯಜ್ಞಕ್ಕಾಗಿ ಮಂಟಪವನ್ನು ಸಿದ್ಧಗೊಳಿಸಲಾಗಿತ್ತು. ಅತ್ಯಂತ ವಿಸ್ತಾರವಾದ ಗಚ್ಚಿನಿಂದ ಮಾಡಿದ ನೆಲಗಟ್ಟು, ಅದರ ಮೇಲೆ ಸುಂದರವೂ ನಿರ್ಮಲವೂ ಆದ ಎತ್ತರವಾದ ವೇದಿಕೆಯನ್ನು ನಿರ್ಮಿಸಿದ್ದರು. ಆ ವೇದಿಕೆಗೆ ನಾಲ್ಕೂ ಕಡೆಗಳಲ್ಲಿ ರಾಜರು ಕುಳಿತುಕೊಳ್ಳಲು ಚಿನ್ನದ ಆಸನಗಳನ್ನು ಸಿದ್ಧಗೊಳಿಸಿದ್ದರು. ಅದರ ಸುತ್ತಲೂ ನಗರವಾಸಿಗಳಿಗೆ ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ವರ್ತುಲಾಕಾರವಾಗಿಯೂ ಸ್ವಲ್ಪ ಎತ್ತರವಾದ ಅಟ್ಟಣಿಗೆಯ ವ್ಯವಸ್ಥೆಯಿತ್ತು. ಅದು ಎಲ್ಲ ವಿಧದಿಂದಲೂ ಸುಂದರವಾಗಿತ್ತು. ಅವುಗಳ ಬಳಿಯಲ್ಲೇ ವಿಶಾಲವೂ ಸುಂದರವೂ ಆದ ಧವಳ ಧಾಮಗಳು ಕಂಗೊಳಿಸುತ್ತಿದ್ದವು. ಅಲ್ಲಿ ತಮ್ಮ ತಮ್ಮ ಅಂತಸ್ತಿಗೆ ತಕ್ಕದಾದಂತಹ ಸ್ತ್ರೀಯರು ಆಸೀನರಾಗಿ ಧನುರ್ಯಾಗವನ್ನು ನೋಡುವಂತಹ ವ್ಯವಸ್ಥೆಯಿತ್ತು. ನಗರದ ಬಾಲಕರು ತಮ್ಮ ಮೃದು ವಚನಗಳಿಂದ ಶ್ರೀರಾಮಚಂದ್ರನಿಗೆ ವಿವರಿಸಿ ಧನುರ್ಯಾಗ ಮಂಟಪವನ್ನು ತೋರಿಸಿದರು. ಸಬಸಿಸು ಎಹಿಮಿಸ ಪ್ರೇಮ ಬಸ ರಸಿ ಮನೋಹರ ಗಾತ ತನ ಪುಲಕಹಿ ಅತಿ ಹರಶುಹಿಯ ದೇಖಿ ದೇಖಿ ಧೋವು ಭ್ರಾತ. ಇದೇ ಒಂದು ನೆಪ ಮಾಡಿಕೊಂಡು ಹುಡುಗರೆಲ್ಲ ಪ್ರೇಮವಶರಾಗಿ ಶ್ರೀರಾಮಚಂದ್ರನ ಮನೋಹರ ಅಂಗಗಳನ್ನು ಮುಟ್ಟಿ ಮುಟ್ಟಿ ನೋಡಿ ಪುಲಕಿತರಾದರು. ಅಣ್ಣ ತಮ್ಮಂದಿರಿಬ್ಬರನ್ನು ನೋಡಿ ನೋಡಿ ಅವರು ಮಹದಾನಂದವನ್ನು ಅನುಭವಿಸಿದರು. शिशु सब राम प्रेम बस जाने प्रीति समेत निकेत बखाने निज निज रुचि सबले ही बोलाये सहित स्नेह जाहि दो भाये राम देखा वही अनुज ही रचना कही मृदु मधुर मनोहर बचना लव निमेष महु ಭುವನ ನಿಕಾಯ ರಚಯಿ ಜಾಸು ಅನುಶಾಸನ ಮಾಯ ಭಗತಿ ಹೇತು ಸೋಯಿ ದೀನ ದಯಾಲ ಚಿತವತ ಚಕಿತ ಧನುಷ ಮಖಸಾಲ ಕೌತುಕ ದೇಖಿ ಚಲೆ ಗುರು ಪಾಹಿ जानी बिलंबु त्रास मन माही जासु त्रास डर कहु डर होई भजन प्रभाव दिखावत सोई कही बाते मृदु मधुर सुहाई किए विदा बालक बरि आये. ಎಲ್ಲ ಬಾಲಕರು ತಮ್ಮ ಕುರಿತು ಪ್ರದರ್ಶಿಸಿದ ಅನುರಾಗದಿಂದ ಸಂತುಷ್ಟನಾದ ಶ್ರೀರಾಮನು ಅವರು ತೋರಿಸಿದವರಿದ ಸ್ಥಳಗಳನ್ನು ಮೆಚ್ಚಿ ಪ್ರಶಂಸಿಸಿದನು. ಅದರಿಂದ ಬಾಲಕರ ಉತ್ಸಾಹ, ಆನಂದ, ಪ್ರೀತಿ ಇಮ್ಮಡಿಸಿತು. ಹುಡುಗರೆಲ್ಲರೂ ತಮ್ಮ ಇಷ್ಟಾನುಸಾರವಾಗಿ ಅವರಿಬ್ಬರನ್ನು ತಮ್ಮ ಬಳಿಗೆ ಕರೆಯುತ್ತಿದ್ದರು. ಹಾಗೆ ಕರೆದಾಗ ಇಬ್ಬರು ಸೋದರರು ಪ್ರೇಮದಿಂದ ಅವರ ಬಳಿಗೆ ಹೋಗುತ್ತಿದ್ದರು. ಮೃದು ಮಧುರ ಹಾಗೂ ಮನೋಹರ ವಚನಗಳಿಂದ ಶ್ರೀರಾಮನು ಲಕ್ಷ್ಮಣನಿಗೆ ಯಜ್ಞಭೂಮಿಯನ್ನು ತೋರಿಸುತ್ತಿದ್ದನು. ಕ್ಷಣ ಮಾತ್ರದಲ್ಲಿ ತನ್ನ ಮಾಯೆಯ ಮೂಲಕ ಅನಂತ ಬ್ರಹ್ಮಾಂಡಗಳನ್ನೇ ಸೃಷ್ಟಿಸಬಲ್ಲ ಪರಮಾತ್ಮನಾದ ಶ್ರೀರಾಮನು ಆ ಧನುರ್ಯಾಗ ಶಾಲೆಯನ್ನು ಬಾಲಕರ ಮೇಲಿನ ವಾತ್ಸಲ್ಯದಿಂದ ಆಶ್ಚರ್ಯಚಕಿತನಾಗಿ ನೋಡುತ್ತಿದ್ದಾನೆ. ಈ ಪ್ರಕಾರ ರಂಗಭೂಮಿಯ ಕೌತುಕವೆಲ್ಲವನ್ನು ಕಂಡ ಬಳಿಕ ಹೊತ್ತಾಯಿತೆಂದು ಮನಸ್ಸಿನಲ್ಲಿ ಹೆದರಿ ಅವರು ಗುರುಗಳ ಬಳಿಗೆ ತೆರಳಿದರು. ಭಯಕ್ಕೂ ಭಯಗೊಳಿಸುವಂತಹ ಪ್ರಭುವು ಭಜನೆಯ ಪ್ರಭಾವವನ್ನು ತೋರಿಸುತ್ತಿದ್ದಾನೆ. ಅಂದರೆ ತನ್ನನ್ನು ಕುರಿತು ಯಾರು ಸ್ತುತಿಸುವರು, ತನ್ನನ್ನು ಕುರಿತು ಯಾರು ಪ್ರೇಮವನ್ನಿಟ್ಟುಕೊಂಡಿರುವರು ಅವರ ಕುರಿತು ತನ್ನ ಆದರದ ಪ್ರಭಾವವನ್ನು ತೋರಿಸುತ್ತಿದ್ದಾನೆ. ಶ್ರೀರಾಮನು ಮೃದು ಮಧುರ ಸುಂದರ ವಚನಗಳಿಂದ ಬಾಲಕರನ್ನು ಸಂತೋಷಪಡಿಸಿ ಒತ್ತಾಯಪೂರ್ವಕವಾಗಿ ಬೀಳ್ಕೊಟ್ಟನು. ಸಭಯ ಸಪ್ರೇಮ ಬಿನೀತ ಅತಿ ಸಕುಚ ಸಹಿತ ದೌ ಭಾಯಿ ಗುರುಪದ ಪಂಕಜ ನಾಯಿ ಸಿರ ಬೈಠೆ ಆಯ ಸುಪಾಯಿ.
ಸೋದರರಿಬ್ಬರು ಗುರುಗಳ ಬಳಿಗೆ ತೆರಳಿ ಭಯ, ಪ್ರೀತಿ, ವಿನಯ, ಸಂಕೋಚದಿಂದ ಗುರುಗಳ ಪಾದಕ್ಕೆ ಮಣಿದು ಅಪ್ಪಣೆ ಪಡೆದು ಬಳಿಯಲ್ಲೇ ಕುಳಿತು ಬಿಟ್ಟರು. ನಿಸಿ ಪ್ರಭೇ ಸಮುನಿ ಆಯಸು ದೀನ್ಹ ಸಬಕಿ ಸಂಧ್ಯಾ ಬಂಧನು ಕೀನ್ಹ कहत कथा इतिहास पुरानी रुचिर रजनि जुग जाम सिरानी मुनि बन सयन कीन हित बजाई लगे चरण चापन दो भाई जिनके चरण सरोरुह लागी करत विविध जप जोग बिरागी तेवुदोವು ಇದವು बंधु प्रेम जनु जीते गुरुपद कमल पलोटित सी प्रीते बार बार मुनि आज्ञा दीन ही रघुबर जाय सयन तब तीन ही सयन तब कीन ही चापत चापत चरण लखनु उरलाये सभय स प्रेम परम स चुपाये पुनि पुनि प्रभु कह सो बहुताता पौಢೆ ಧರಿ ಉರ ಪದ ಜಲ ಜಾತ. ಸಂಧ್ಯಾ ಸಮಯವಾಯಿತು. ಆಗ ವಿಶ್ವಾಮಿತ್ರರ ಅಪ್ಪಣೆಯಂತೆ ಎಲ್ಲರೂ ಸಂಧ್ಯಾ ವಂದನೆ ಮಾಡಿದರು. ಅನಂತರ ಪುರಾಣ, ಪುಣ್ಯಕಥೆ, ಇತಿಹಾಸವನ್ನು ಕೇಳುತ್ತಾ ರಾತ್ರಿಯ 2 ಜಾವಗಳು ಉರುಳಿದವು. ಆಗ ವಿಶ್ವಾಮಿತ್ರರು ಹೋಗಿ ಮಲಗಿಕೊಂಡರು. ಇಬ್ಬರು ಸೋದರರು ಅವರ ಪಾದ ಸೇವೆ ಮಾಡತೊಡಗಿದರು. ಯಾರ ಚರಣ ದರ್ಶನ ಸ್ಪರ್ಶನಕ್ಕಾಗಿ ವಿರಾಗಿಗಳೂ ಕೂಡ ತೆರವಾದ ಜಪಯೋಗಗಳನ್ನು ಆಚರಿಸುತ್ತಾರೋ ಅಂತಹ ಆ ಸೋದರರು ಪ್ರೇಮದಿಂದ ಗುರುವಿನ ಕಾಲುಗಳನ್ನು ಒತ್ತುತ್ತಿದ್ದರು. ವಿಶ್ವಾಮಿತ್ರರು ಪುನಃ ಒತ್ತಾಯ ಮಾಡಿ ಹೇಳಿದ ಮೇಲೆ ಶ್ರೀರಾಮನು ಹೋಗಿ ಮಲಗಿಕೊಂಡನು. ಶ್ರೀರಾಮನ ಚರಣಗಳನ್ನು ಎದೆಗವಚಿಕೊಂಡು ಲಕ್ಷ್ಮಣನು ಭಯ ಪ್ರೇಮದೊಂದಿಗೆ ಪರಮ ಸುಖವನ್ನು ಅನುಭವಿಸುತ್ತಾ ರಾಮನ ಚರಣ ಸೇವೆಯನ್ನು ಮಾಡುತ್ತಿದ್ದಾನೆ. ಶ್ರೀರಾಮಚಂದ್ರನ ಚರಣ ಸೇವೆಯನ್ನು ಬಿಡಲು ಇಷ್ಟಪಡದೇ ಇರುತ್ತಿರಲು ಶ್ರೀರಾಮನು ಮಗು ಸಾಕು, ಇನ್ನು ಹೋಗಿ ವಿಶ್ರಮಿಸು ಎಂದು ಪದೇ ಪದೇ ಹೇಳಿದ ಬಳಿಕ ಲಕ್ಷ್ಮಣನು ಪ್ರಭುಪಾದಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಮಲಗಿದನು. ಉಠೇ ಲಖನು ನಿಸಿ ಬಿಗತ ಸುನಿ ಅರುಣ ಶಿಖಾ ದುನಿಕಾನ ಗುರುತೆ ಪहिले ही ಜಗತಪತಿ ಜಾಗೆ ರಾಮು ಸುಜಾನ. ഇരുಳು ಕಳೆದು ಕೋಳಿ ಕೂಗಿದ ಶಬ್ದ ಕೇಳಿದ ಲಕ್ಷ್ಮಣನು ಎದ್ದನು. ಜಗತ್ಪತಿಯಾದ ಶ್ರೀರಾಮನು ಕೂಡ ಗುರುವಿಗಿಂತ ಮೊದಲೇ ನಿದ್ದೆಯನ್ನು ಬಿಟ್ಟು ಮೇಲೆದ್ದನು. ಈ ರೀತಿಯಾಗಿ ರಾಮಲಕ್ಷ್ಮಣರಿಬ್ಬರು ಸೋದರರಾದ ರಾಮಲಕ್ಷ್ಮಣರಿಬ್ಬರೂ ಕೂಡ ಗುರುಗಳಾದ ವಿಶ್ವಾಮಿತ್ರರೊಂದಿಗೆ ಆ ಜನಕಪುರಿಗೆ ಬಂದಿದ್ದಾರೆ. ಆ ಮಿಥಿಲಾ ನಗರಿಯಲ್ಲಿಯೇ ಪರಾಶಕ್ತಿಯಾದ ಸೀತಾದೇವಿಯು ಶ್ರೀರಾಮನ ಬರುವಿಕೆಗಾಗಿ ಕಾದಿದ್ದಾಳೆ. ಜನಕ ಮಹಾರಾಜನು ಶಿವಧನುಸ್ಸನ್ನು ಹೆದೆಯೇರಿಸಬೇಕೆಂಬ ಪ್ರತಿಜ್ಞೆಯೊಂದನ್ನು ಅಡ್ಡವಾಗಿಟ್ಟುಕೊಂಡು ಪರಬ್ರಹ್ಮ ಪರಾಶಕ್ತಿಯರು ಇಬ್ಬರು ಒಂದುಗೂಡುವುದಕ್ಕಾಗಿ ಮುಹೂರ್ತಕ್ಕಾಗಿ ಕಾದಿದ್ದಾನೆ. ಆ ಮುಹೂರ್ತ ಸುಮುಹೂರ್ತ ಅತಿ ಶೀಘ್ರದಲ್ಲಿಯೇ ಬರಲಿದೆ. ಸೀತಾರಾಮರ ಕಲ್ಯಾಣವಾಗಲಿದೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.